ಎಲ್ಲರಿಗೂ ನಮಸ್ಕಾರ. ಚಾಯ್ ನಾನು ನಿಮ್ಮನ್ನೆಲ್ಲನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನ್ಯೂಕ್ಲಿಯರ್ ಆ್ಯಂಡ್ ರೇಡಿಯೋ ಕೆಮಿಸ್ಟ್ರಿ ಅಂತ 4th ಸೆಮ್ಮಲ್ಲಿ ಒಂದು ಚಾಪ್ಟರ್ ಇದೆ. ಆ್ಯಕ್ಚುಲಿ ಅದು 8 hours ಚಾಪ್ಟ್ರು. ಸೊ ನಿಮಗೆ ಈ ಚಾಪ್ಟ್ರಲ್ಲಿ 16 ಮಾರ್ಕ್ಸ್ ಬರುತ್ತೆ. ಸೊ ಆ ಚಾಪ್ಟರ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ಆ ಚಾಪ್ಟರ್ ಮೇಲೆ. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂದರೆ ಏನು? ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆರ್ ದ ಡಿವೈಸಸ್ ವಿಚ್ ಕನ್ವರ್ಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನಿಮಗೆ ಗೊತ್ತು, ಈಗ ನ್ಯೂಕ್ಲಿಯೈ ಅನ್ಸ್ಟೇಬಲ್ ಆಗಿರುತ್ತೆ. ದೆರ್ ಆರ್ ಮೆನಿ ರೀಸನ್ಸ್ ವೈ ಇಟ್ ಬಿಕಮ್ಸ್ ಅನ್ಸ್ಟೇಬಲ್ ಅಂತ. ಅನ್ಸ್ಟೇಬಲ್ ನ್ಯೂಕ್ಲಿಯೈ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಸ್ಟೇಬಲ್ ಆಗೋಕ್ಕೆ ಇಟ್ ಕೀಪ್ ಆನ್ ಎಮಿಟಿಂಗ್ ರೇಡಿಯೇಷನ್. ಅದಕ್ಕೆ ಏನಂತ ಕರಿತೀವಿ, ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಅಥವಾ ಅದೇನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಬೊಂಬಾರ್ಡ್ ವಿತ್ ಅ ಲೈಟರ್ ನ್ಯೂಕ್ಲಿಯರ್ ಅಥವಾ ನ್ಯೂಕ್ಲಿಯರ್ ಪಾರ್ಟಿಕಲ್ ಜೊತೆಗೆ ಬೊಂಬಾರ್ಡ್ ಮಾಡಿದಾಗ ಎಮಿಷನ್ಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಅಥವಾ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್. ಆ ಎನರ್ಜಿನ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಆ ನ್ಯೂಕ್ಲಿಯರ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಡಿವೈಸ್ಗೆ ಏನಂತ ಕರಿತೀವಿ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಕರಿತೀವಿ. ಇಟ್ಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ದಿ ನ್ಯೂಕ್ಲಿಯರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಅ ಡಿವೈಸ್ ವಿಚ್ permits the controlled chain reactions of nuclear fission. ನ್ಯೂಕ್ಲಿಯರ್ ಫಿಷನ್ ಏನು ಮಾಡ್ಕೋಬೋದು, ನಾನು ಐ ಕ್ಯಾನ್ ಕಂಟ್ರೋಲ್ ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ನ ಕಂಟ್ರೋಲ್ ಮಾಡ್ಕೋಬೋದು. ಆ ಕಂಟ್ರೋಲ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ನಾನು ಪ್ರಿಸರ್ವ್ ಮಾಡ್ಕೋಬೋದಲ್ಲ, ಆ ಡಿವೈಸ್ಗೆ ಏನಂತ ಕರಿತೀನಿ ನಾನು, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಹೇಳ್ತೀನಿ. ಇಟ್ ಪ್ರೊಡ್ಯೂಸ್ಡ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಸ್ಟೀಮ್ ಫ್ರಮ್ ವಾಟರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಅದನ್ನು ಇಂಟರ್ನ್ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಂದರೆ ಒಂದಷ್ಟು ನಿಮಗೆ ಕಾಂಪೊನೆಂಟ್ಸ್ಗಳು ಯಾವ್ಯಾವ್ದು ಇರುತ್ತೆ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಚಿತ್ರ ಬರೆಯೋದಕ್ಕೆ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಕೋರ್, ಎಂಟೈರ್ ಆಪರೇಟರ್ಸ್, ಎಂಟೈರ್ ರಿಯಾಕ್ಷನ್ಸ್, ಎಂಟೈರ್ ಫ್ಯೂಯಲ್ ಏನು ರಿಯಾಕ್ಷನ್ಸ್ ಆಗುತ್ತಲ್ಲ, ಫಿಷನ್ ರಿಯಾಕ್ಷನ್ಸ್ ಆಗುತ್ತಲ್ಲ, ಅದನ್ನೆಲ್ಲ ಆಗುವಂಥ ಒಂದು ಯೂನಿಟ್ ಇದೆ. ಆ ಯೂನಿಟ್ಗೆ ನಾವೇನಂತ ಕರಿತೀವಿ, ಕೋರ್ ಅಂತ ಕರಿತೀವಿ. ಸೊ ಆ ಕೋರ್ ಒಳಗಡೆ ಏನಾಗಿರುತ್ತೆ ಅಂದರೆ ಕಂಟ್ರೋಲ್ ರಾಡ್ಸ್ ಇರುತ್ತೆ, ಮಾಡ್ರೇಟರ್ಸ್ ಇರುತ್ತೆ, ಬೇರೆ ಬೇರೆ ಥರ, ಆಮೇಲೆ ವಾಟರ್ ಸರ್ಕ್ಯುಲೇಷನ್ಸ್ ಆಗ್ತಾ ಇರುತ್ತೆ. ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಇರುತ್ತೆ. ಸೊ ಇದು ನಿಮಗೆ ಕೇಳಿದ್ದಾರೆ, ರೈಟ್ ದಿ ಸ್ಟ್ರಕ್ಚರ್, ಡ್ರಾ ದಿ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಸುಮಾರು ಸಲ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ವಾಟ್ ಆರ್ ದಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಅಂತ, ಅದರದ್ದು ಫಂಕ್ಷನ್ ಏನು ಅಂತಲೂ ಕೇಳಿದ್ದಾರೆ. ಡೆಫಿನೆಟ್ಲಿ ಎಲ್ಲ ಕ್ವಶನ್ ಪೇಪರ್ಲು ಯಾವ್ಯಾವ್ದಾದ್ರು ಎರಡೆರಡು ಕಾಂಪೊನೆಂಟ್ಸ್ ಆಫ್ ದಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ದು, ಅದರದ್ದು ಪರ್ಫಾರ್ಮೆನ್ಸ್ ಏನು, ವಾಟ್ ಇಸ್ ದ ಆ್ಯಕ್ಟಿವಿಟಿ, ವಾಟ್ ಇಸ್ ದ ಫಂಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಆಪರೇಟರ್ಸ್, ಪರ್ಟಿಕ್ಯುಲರ್ ಪಾರ್ಟ್ ಅನ್ನೋದನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು. ಸೊ ಹಾಗಾಗಿ ನೀವು ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿರ್ಬೇಕಾಗುತ್ತೆ. ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್, ಎಕ್ಸ್ಪ್ಲೈನ್ ದಿ ಫಂಕ್ಷನ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಲೂ ಕೇಳ್ಬೋದು. ಅದನ್ನು 4 ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲ 2 ಮಾರ್ಕ್ಸ್ ಕೇಳಿದಾಗ ಹೇಗೆ ಕೇಳಿದ್ದಾರೆ ಅಂತಂದರೆ ಅದರ ಎರಡು, ವಾಟ್ ಈಸ್ ದ ರೋಲ್ ಆಫ್ ಮಾಡ್ರೇಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್, ವಾಟ್ ಇಸ್ ದ ರೋಲ್ ಆಫ್ ಕಂಟ್ರೋಲ್ ರಾಡ್ಸ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ವಾಟ್ ಆರ್ ದ ಫಂಕ್ಷನ್, ಮೆನ್ಷನ್ ದಿ ಫಂಕ್ಷನ್ಸ್ ಆಫ್ ದೀಸ್ ಆಪರೇಟರ್ಸ್ ಅಂತ, ದೀಸ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಯಾವ್ದು ಬೇಕಾದ್ರೂ ಕೇಳ್ತಾರೆ, ನೀವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ಯಾವ್ಯಾವ ಪಾರ್ಟ್ಗಳಿದ್ದಾವೆ, ರಿಯಾಕ್ಟರ್ ಕೋರ್, ನ್ಯೂಕ್ಲಿಯರ್ ಫ್ಯೂಯಲ್, ಮಾಡ್ರೇಟರ್ಸ್, ಕೂಲೆಂಟ್, ಕಂಟ್ರೋಲ್ ರಾಡ್ಸ್, ರೇಡಿಯೇಷನ್ ಶೀಟ್ಸ್. ಸೊ ಇಷ್ಟೆಲ್ಲ ಇದೆ ನಿಮಗೆ. ನಾನು ಹೇಳಿದೆ, ಎಂಟೈರ್ ಆಪರೇಟರ್ಸ್ ಎಲ್ಲಾಗತ್ತಲ್ಲ ಅದಕ್ಕೆ ರಿಯಾಕ್ಟರ್ ಕೋರ್ ಅಂತ ಹೇಳ್ತಾರೆ. ಈ ರಿಯಾಕ್ಷನ್ ಹಾಕಿ ನನಗೆ ನ್ಯೂಕ್ಲಿಯರ್ ಫ್ಯೂಯಲ್ ಬೇಕು ಅಂದರೆ ನನಗೆ ಅದೊಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಬೇಕು, ಅದು ಬೊಂಬಾರ್ಡ್ ಆಗಿ ಫ್ಯೂಷನ್ ಆಗೋಕ್ಕೆ ಬೇಕು, ಅದಕ್ಕೆ ನಾನು ನ್ಯೂಕ್ಲಿಯರ್ ಫ್ಯೂಯಲ್ ಅಂತ ಹೇಳ್ತೀನಿ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನನಗೆ ಮಾಡ್ರೇಟ್ ಬೇಕು. ಆ ರಿಯಾಕ್ಷನ್ಸು ಹೈಲಿ ಎಕ್ಸೋಥರ್ಮಿಕ್ ಆಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ಲಿಬರೇಟೆಡ್. ಅದನ್ನು ಕೂಲ್ ಮಾಡೋಕ್ಕೆ ಕೂಲೆಂಟ್ ಬೇಕು. ಅದನ್ನು ನಾನು ಯಾವಾಗ ಬೇಕು ಹಾಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕಂಟ್ರೋಲ್ ರಾಡ್ಸ್ ಬೇಕಾಗುತ್ತೆ. ಅದೇ ರೀತಿ ರೇಡಿಯೇಷನ್ ಶೀಟ್, ಬಿಕಾಸ್ ಆಲ್ ದೀಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆರ್ ನಾಟ್ ವೆರಿ ಗುಡ್ ಫಾರ್ ಹೆಲ್ತ್. ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ, ಅದನ್ನು ಹ್ಯಾಂಡಲ್ ಮಾಡ್ತಾರೆ, ಅದರಲ್ಲಿ ವರ್ಕ್ ಮಾಡ್ತಾ ಇರೋರು ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ಇರುವಂಥವ್ರು ಅದನ್ನು ಶೀಲ್ಡ್ ಹಾಕಬೇಕು. ದೇ ಹ್ಯಾವ್ ಟು ಬಿ ಶೀಲ್ಡ್ ದೆಮ್ಸೆಲ್ಫ್ ಫ್ರಮ್ ದಿ ರೇಡಿಯೇಷನ್ಸ್. ಅದು ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಅವ್ರ ಮೇಲೆ ಬೀಳ್ದಂಗೆ ನೋಡ್ಕೋಬೇಕು. ಅದಕ್ಕೆ ವಿ ಹ್ಯಾವ್ ಟು ಪುಟ್ ಎ ಶೀಲ್ಡ್ಸ್ ಅಂತ. ದೀಸ್ ಆರ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ನ್ಯೂಕ್ಲಿಯರ್ ರಿಯಾಕ್ಟರ್. ಮತ್ತೊಂದು ಸಲ ಹೇಳ್ತೀನಿ, ರಿಯಾಕ್ಟರ್ ಕೋರ್, ನ್ಯೂಕ್ಲಿಯರ್ ಫ್ಯೂಯಲ್, ಮಾಡ್ರೇಟರ್, ಕೂಲೆಂಟ್, ಕಂಟ್ರೋಲ್ ರಾಡ್ಸ್, ರೇಡಿಯೇಷನ್. ಸೊ ಇಷ್ಟು ಪಾರ್ಟ್ಸು ಇರ್ತವೆ. ಸೊ ಹಾಗಾದರೆ ಇವ್ರದ್ದು ಪಾರ್ಟ್ಗಳು, ಇದ್ರದ್ದು ರೋಲ್ಗಳು ಏನು? Reactor core. It's a circular cylinder in which all the components have been placed
ಆ್ಯಂಡ್ ಇಟ್ ಇಸ್ ಅ ಪ್ಲೇಸ್ ವೇರ್ ಫಿಷನ್ ರಿಯಾಕ್ಷನ್ ಈಸ್ ಅಲೋಡ್ ಟು ಟೇಕ್ಸ್ ಪ್ಲೇಸ್. ಅಂದರೆ ಈಗ ಫಿಷನ್ ರಿಯಾಕ್ಷನ್ ಆಗಬೇಕು, ನನ್ನ ಫ್ಯೂಯಲ್ ಇದೆ, ಒಂದು ಯಾವುದೋ ಒಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ನ ತೊಗೊಂಡು ಅದನ್ನು ನಾನು ಫಿಷನ್ಗೆ ಇನ್ವಾಲ್ವ್ ಮಾಡಬೇಕು. ಸೊ ಅದಕ್ಕೆ ನನಗೆ ನ್ಯಾಚುರಲ್ ಇರ್ಬೋದು, ಇಲ್ಲಾಂದರೆ ಆರ್ಟಿಫಿಷಿಯಲ್ ಇರ್ಬೋದು. ಸೊ ಅದನ್ನು ಮಾಡೋದಕ್ಕೆ ನನಗೊಂದು ಜಾಗ ಬೇಕು, ಒಂದು ಅದರೊಳಗಡೆ ಎಲ್ಲ ಇಡೋದಕ್ಕೆ ಒಂದು ಬೇಕು. ಅದಕ್ಕೆ ನಾನು ಅಂತ ಕರಿತೀನಿ ರಿಯಾಕ್ಟರ್ ಕೋರ್ ಅಂತ ಕರಿತೀನಿ. ಹೀಟ್ ಲಿಬರೇಟೆಡ್, ಇಲ್ಲಿ ಏನಾಗುತ್ತೆ, ಬಿಕಾಸ್ ನಿಮ್ಗೆ ಗೊತ್ತು ಫಿಷನ್ ರಿಯಾಕ್ಷನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಲಿಬರೇಟ್ ಆಗುತ್ತೆ. ಆ ಲೀಡ್ ಅಬ್ರೇಟ್ ಆಗಿದ್ದು ಏನಾಗುತ್ತೆ, ಹೊರಗಡೆ ಹೋಗಬೇಕದು. ಹೋಗಿ ಏನಾಗುತ್ತೆ, ಇಟ್ ಹ್ಯಾಸ್ ಟು ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಎಲೆಕ್ಟ್ರಿಸಿಟಿ. ಅದೆಲ್ಲ ಎಲ್ಲಾಗುತ್ತೆ ಅಂದರೆ ರಿಯಾಕ್ಟರ್ ಕೋರಲ್ಲಿ ಆಗುತ್ತೆ. ಒಂದು ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಮೇಲೆ ಏನು ಹೀಟ್ ಇರುತ್ತಲ್ಲ ಅದು ಬೇರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬೇಕಾಗತ್ತದು. ಎರಡನೇ ಪಾರ್ಟ್ ಯಾವುದು ಅಂದರೆ ನ್ಯೂಕ್ಲಿಯರ್ ಫ್ಯೂಯಲ್. ದ ಮೋಸ್ಟ್ ನ್ಯೂಕ್ಲಿಯರ್ ಪ್ಲಾಂಟ್ ಎನ್ರಿಚ್ಡ್ uranium-230 is used as a nuclear fuel. ಸೊ ಫ್ಯೂಷನ್ ರಿಯಾಕ್ಷನ್ ಆಗೋಕ್ಕೆ ನನಗೊಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಬೇಕು, ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಫ್ಯೂಯಲ್ ಅಂತ ಕರಿತೀವಿ. ಸೊ ಫ್ಯೂಯಲ್ನ ನಾವೇನು ಮಾಡ್ತೀವಿ ಅಂತಂದರೆ ಯುರೇನಿಯಂ ಡೈಆಕ್ಸೈಡ್ ಫಾರ್ಮಲ್ಲಿ ತೊಗೊಂಡಿರ್ತೀವಿ, ಫ್ಯಾಬ್ರಿಕೇಟೆಡ್ ಆಸ್ ಸ್ಟ್ರಿಪ್ಸ್ ಆರ್ ಪೆಲೆಟ್ಸ್ ಆರ್ ರಾಡ್ಸ್. ಅದನ್ನು ಹೇಗೆ ಇಟ್ಕೊಳ್ತಾರೆ ಅಂದರೆ, ಯಾಕಂದ್ರೆ ಬಿಕಾಸ್ ಇಟ್ಸ್ ಹೈಲಿ ರಿಯಾಕ್ಟಿವ್ ಸಬ್ಸ್ಟೆನ್ಸ್, ಅದನ್ನು ಪ್ರಿಸರ್ವ್ ಮಾಡ್ಕೋಬೇಕಾದ್ರೆ ಹೇಗಿರುತ್ತೆ ಅಂದರೆ ಸ್ಟ್ರಿಪ್ ಫಾರ್ಮಲ್ಲಿ ಇರುತ್ತೆ, ಇಲ್ಲಾಂದರೆ ಪೆಲೆಟ್ ಫಾರ್ಮಲ್ಲಿ ಇರುತ್ತೆ, ಇಲ್ಲಾಂದರೆ ರಾ ಫಾರ್ಮಲ್ಲಿ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮಾಡ್ರೇಟರ್. ಇಟ್ ಇಸ್ ಅ ಸಬ್ಸ್ಟೆನ್ಸ್ ಯೂಸ್ ಟು ಸ್ಲೋ ಡೌನ್ ಫಾಸ್ಟ್ ಮೂವಿಂಗ್ ನ್ಯೂಟ್ರಾನ್ಸ್ ಆರ್ ಟು ಡಿಕ್ರೀಸ್ ದ ಸ್ಪೀಡ್ ಆಫ್ ದಿ ನ್ಯೂಟ್ರಾನ್ಸ್. ನಿಮ್ಗೆ ಗೊತ್ತು ಫಿಷನ್ ರಿಯಾಕ್ಷನ್ಸ್ ಏನಾಗ್ತಾ ಇರುತ್ತೆ, ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಅದು ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅನ್ಲೆಸ್ ಫ್ಯೂಷನ್ ರಿಯಾಕ್ಷನ್ ಕೆನಾಟ್ ಬಿ ಕಂಟ್ರೋಲ್ಡ್, ವೇರ್ ಫಿಷನ್ ರಿಯಾಕ್ಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಮಾಡ್ರೇಟರ್ನ ಯೂಸ್ ಮಾಡ್ತೀನಿ. ಸೊ ಮಾಡ್ರೇಟರ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಫಾಸ್ಟ್ ಮೂವ್ ಆಗ್ತಾ ಇರೋದು ಏನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಸೊ ಅಂಥ ಪಾರ್ಟ್ಗೆ ಅಂಥ ರಿಯಾಕ್ಷನ್ ಮಾಡುವಂಥ ಕೋರ್ ಯೂನಿಟ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದಿಲ್ಲ, ಅದಕ್ಕೆ ಏನಂತ ಕರಿತೀವಿ, ಮಾಡ್ರೇಟರ್ ಅಂತ ಕರಿತೀವಿ. ಯೂಶಲಿ ಮಾಡ್ರೇಟರ್ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಲೈಟ್ ವಾಟರ್, ಹೆವಿ ವಾಟರ್, ಗ್ರಾಫೈಟ್, ಬೆರಿಲಿಯಮ್ನ ಯೂಸ್ ಮಾಡ್ತಾರೆ. ಲೈಟ್ ವಾಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ಆಲ್ಸೋ ಆ್ಯಕ್ಟ್ ಎಸ್ ಅ ಕೂಲೆಂಟ್ ಆ್ಯಂಡ್ ಆಲ್ಸೋ ಮಾಡ್ರೇಟರ್, 2 in 1 ಥರ ಅದು ಆ್ಯಕ್ಟ್ ಮಾಡ್ತಾ ಹೋಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಆದರೆ ವಾಟರ್ ಜನರಲಿ ಯೂಸ್ ಮಾಡುವಂಥದ್ದು 720 ಕೆಲ್ವಿನಲ್ಲಿ ಯೂಸ್ ಮಾಡ್ತಿರ್ತಾರೆ. ಅಂಡರ್ ಪ್ರೆಷರ್ 150 × 10⁶ ಕಿಲೋ ಪಾಸ್ಕಲ್ ಆ ಪ್ರೆಷರಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಹಂಗಾಗಿ ವಾಟರ್ನ ಬಾಯ್ಲ್ ಆಗಲ್ಲ. ಸೊ ನೀವು ಕೇಳ್ಬೋದು ಅಷ್ಟೊಂದು ಟೆಂಪ್ರೇಚರ್ ಇರುತ್ತೆ ವಾಟ್ ಬಾಯ್ಲ್ ಆಗಲ್ವಾ ಅಂತ. ಅಂಡರ್ ಪ್ರೆಷರ್ ಮತ್ತು ಟೆಂಪ್ರೇಚರ್ 720 ಕೆಲ್ವಿನ ಮೇಂಟೈನ್ ಮಾಡಿರ್ತಾರೆ, ಹಂಗಾಗಿ ಬಾಯ್ಲ್ ಆಗಲ್ಲ. ಅದೇ ರೀತಿ ಕೂಲೆಂಟ್ ಯೂಸ್ ಮಾಡ್ತಾರೆ. ಇಟ್ಸ್ ಅ ಸಬ್ಸ್ಟೆನ್ಸ್ ವಿಚ್ ಇಸ್ ಸರ್ಕ್ಯುಲೇಟೆಡ್ ಥ್ರೂ ದಿ ರಿಯಾಕ್ಟರ್ ಟು ಟೇಕ್ಸ್ ಪ್ಲೇಸ್ ದಿ ಹೀಟ್ ಜನರೇಟೆಡ್ ಡ್ಯೂರಿಂಗ್ ದಿ ಫಿಷನ್. ಸೊ ನಾನು ಹೇಳಿದೆ, ಈಗ ಮಾಡ್ರೇಟರ್ ಇರ್ಬೋದು, ಕೂಲೆಂಟ್ ಇರ್ಬೋದು, ಎಲ್ಲನೂ ಎಲ್ಲಿದೆ, ರಿಯಾಕ್ಟರ್ ಕೋರ್ ಒಳಗಡೆ ಇದೆ. ಕೋರ್ ಒಳಗಡೆ ಏನಾಗ್ತಾ ಇದೆ, ರಿಯಾಕ್ಷನ್ ಆಗ್ತಾ ಇದೆ. ರಿಯಾಕ್ಷನ್ ಆದಾಗ ಎನರ್ಜಿ ಏನಾಗ್ತಾ ಇದೆ, ಲಿಬ್ರೇಟ್ ಆಗ್ತಾ ಇದೆ. ಅದನ್ನು ನಾನು ವಾಟರ್ ಸರ್ಕ್ಯುಲೇಟ್ ಮಾಡಿಕೊಂಡು ಅದನ್ನೇನು ಮಾಡ್ತೀನಿ, ಕೂಲೆಂಟ್ನ ಸರ್ಕ್ಯುಲೇಟ್ ಮಾಡಿ ಆ ಎನರ್ಜಿ ಏನಿದೆಯಲ್ಲ ಅದನ್ನೇನು ಮಾಡಬೇಕು, ನಾನು ಹೊರಗಡೆ ತೊಗೊಂಡೋಗ್ಬೇಕು. ಅದು ಯಾವುದು ಮಾಡುತ್ತೆ ಅಂದರೆ ಕೂಲೆಂಟ್ ಮಾಡುತ್ತೆ. ಸೊ ಇದನ್ನು ಹೇಗೆ ಮಾಡ್ತಾರೆ ಅಂದರೆ, ಪೈಪ್ಸ್ ಆರ್ ಎಂಬ್ಯೂಡೆಡ್ ಇನ್ ಎ ರಿಯಾಕ್ಟರ್ ಥ್ರೂ ವಿಚ್ ದ ಕೂಲೆಂಟ್ ಇಸ್ ಸರ್ಕ್ಯುಲೇಟೆಡ್ ಟು ರಿಮೂವ್ ದಿ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರಿಯಾಕ್ಟರ್. Liquid sodium water, heavy water are used as coolant. Liquid sodium is very good coolant because as it removes the heat produced in a very short time. ಸೊ ತುಂಬ ಶಾರ್ಟ್ ಟೈಮಲ್ಲಿ ಬಿಕಾಸ್ ತುಂಬ ಕೂಲ್, ಈಸಿಯಾಗಿ ಕೂಲ್ ಆಗಿಬಿಡುತ್ತೆ, ಹಂಗಾಗಿ ಅದು ಕೂಲ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಕಂಟ್ರೋಲ್ ರಾಡ್. ದೀಸ್ ಆರ್ ಸಿಲಿಂಡ್ರಿಕಲ್ ರಾಡ್ಸ್ ಕಂಪೋಸ್ಡ್ ಆಫ್ ಸಬ್ಸ್ಟೆನ್ಸಸ್ ದಟ್ ಅಬ್ಸಾರ್ಬ್ಸ್ ನ್ಯೂಟ್ರಾನ್ಸ್ ದೇರ್ ಬೈ ಸ್ಲೋ ಡೌನ್ ದಿ ಚೈನ್ ರಿಯಾಕ್ಷನ್. ನಿಮ್ಗೆ ಗೊತ್ತು ಫಿಷನ್ ರಿಯಾಕ್ಷನ್ ಏನಾಗ್ತಾ ಇರುತ್ತೆ, ಚೈನ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ನ್ಯೂಟ್ರಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಏನು ಮಾಡುತ್ತೆ, ಬೊಂಬಾಟ್ ಮಾಡ್ತಾ ಇರುತ್ತೆ. ಒಂದು ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಇರುತ್ತೆ, ನ್ಯೂಟ್ರಾನ್ ಜೊತೆ ಬೊಂಬಾಟ್ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ರೇಡಿಯೋ ಆಕ್ಟಿವ್ ಬರುತ್ತೆ, ಅದ್ರ ಜೊತೆ ಮತ್ತೆ ನ್ಯೂಟ್ರಾನ್ ಬೊಂಬಾಟ್ ಮಾಡುತ್ತೆ, ಹಾಗಾಗಿ ಅದು ಏನಾಗುತ್ತೆ, ಚೈನ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಬಿಕಾಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಕಂಟ್ರೋಲ್ ರಾಡ್ಸ್ನ ಯೂಸ್ ಮಾಡ್ತೀನಿ. ಮೇಡಪ್ ಆಫ್ ಕ್ಯಾಡ್ಮಿಯಮು ಅಥವಾ ಬೋರಾನ್ನ ಯೂಸ್ ಮಾಡ್ತೀನಿ. ಈ ಮೇನ್ ಫಂಕ್ಷನ್ ಏನು ಅಂದರೆ, ಈ ಫಿಷನ್ ರಿಯಾಕ್ಷನ್ ಏನು ಮಾಡುತ್ತೆ, ಸ್ಲೋ, ತುಂಬ ಫಾಸ್ಟಾಗಿ ಹೋಗ್ತದೆ, ಸ್ಟಡಿ ರೇಟಲ್ಲಿ ಮೂವ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ಬೋದು. ರೇಡಿಯೇಷನ್ ಶೀಲ್ಡ್, ನಾನು ಮುಂಚೆನೇ ಹೇಳ್ದಂಗೆ ಈ ರಿಯಾಕ್ಷನ್ಸ್ ಎಲ್ಲ ಏನು ಮಾಡ್ತಿರ್ತೀವಲ್ಲ, ಆಲ್ ದೀಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಏನಿದೆಯಲ್ಲ, ದೇ ಆರ್ ನಾಟ್ ವೆರಿ ಗುಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹಂಗಾಗಿ ಅದನ್ನು ಯಾರು ಮಾಡ್ತಿರ್ತಾರೋ ದೇ ಹ್ಯಾವ್ ಟು ಬಿ ಶೀಲ್ಡೆಡ್ ದೆಮ್ಸೆಲ್ಫ್ ಫ್ರಮ್ ದೋಸ್ ರೇಡಿಯೇಷನ್ಸ್. ಹಾಗಾಗಿ 2 ಥರ ನಾವು ರೇಡಿಯೇಷನ್ ಶೀಲ್ಡ್ಸ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಥರ್ಮಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಬಯೋಲಾಜಿಕಲ್ ಅಂತ ಹೇಳ್ತಾರೆ. ಶೀಲ್ಡಿಂಗ್ ಇಸ್ ಪ್ರೊವೈಡೆಡ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಟು ಪ್ರಿವೆಂಟ್ ದಿ ಲೀಕೇಜ್ ಆಫ್ ಗ್ಯಾಮಾ ರೇಡಿಯೇಷನ್ ವಿಚ್ ಆರ್ ಹಾರ್ಮ್ಫುಲ್ ಟು ದಿ ಹ್ಯೂಮನ್ ಬೀಯಿಂಗ್ಸ್. ಸೊ ಅದರಲ್ಲಿ ಏನಾದರೂ ಲೀಕೇಜ್ ಆಗ್ತಾ ಇದ್ದರೆ ಅದು ಅಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೋ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ರೇಡಿಯೇಷನ್ ಶೀಲ್ಡ್ಸ್ನ ಯೂಸ್ ಮಾಡ್ತೀವಿ. ಇಟ್ ಇಸ್ ನೆಸೆಸರಿ ಟು ಅಬ್ಸರ್ವ್ ಗ್ಯಾಮಾ ರೇಡಿಯೇಷನ್, ನ್ಯೂಟ್ರಾನ್ಸ್ ಆರ್ ಎನಿ ಅದರ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಬೇಕಾಗುತ್ತೆ.
ಟೂ ಟೈಪ್ಸ್ ಆಫ್ ಶೀಲ್ಡಿಂಗ್ ಇಸ್ ಪ್ರೊವೈಡೆಡ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್. ಒಂದಕ್ಕೆ ಥರ್ಮಲ್ ಶೀಲ್ಡ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಬಯಾಲಜಿಕಲ್ ಶೀಲ್ಡ್ ಅಂತ. ಥರ್ಮಲ್ ಶೀಲ್ಡಲ್ಲಿ ಏನಾಗುತ್ತೆ ಅಂದರೆ 60 ಸೆಂಟಿಮೀಟರ್ ಥಿಕ್ ಐರನ್ ಅಥವಾ ಶೀಲ್ಡ್ ಕವರಿಂಗ್ ಆ್ಯಂಡ್ ರಿಮೈನಿಂಗ್ ಕ್ಲೋಸ್ ವಿತ್ ಅ ಕೋರ್, ಅದನ್ನೆಲ್ಲ ಫುಲ್ ಕವರ್ ಮಾಡಿರ್ತಾರೆ. ಇಟ್ ಪ್ರೊಟೆಕ್ಟ್ಸ್ ದಿ ವಾಲ್ ಆಫ್ ದಿ ರಿಯಾಕ್ಟರ್ from the radiation damage and reflects the entire neutrons back into the core, and it's cooled by circulating water around it. ಸೊ ನಿಮಗೆ ಕೋರಲ್ಲಿ ಎಲ್ಲ ಇರುತ್ತೆ, ಏನೇನಿರುತ್ತೆ ಕೋರಲ್ಲಿ ನಿಮಗೆ ನ್ಯೂಟ್ರಾನ್ಸ್ ಇರುತ್ತೆ, ಫ್ಯೂಯಲ್ಸ್ ಇರುತ್ತೆ. ಸೊ ಅದು ಕೋರಿಂದ ಹೊರಗಡೆ ಬರದೇ ಇರೋಂಗೆ ಕೋರ್ನ ಏನು ಮಾಡಿರ್ತಾರೆ 60 ಸೆಂಟಿಮೀಟರ್ ತಿಕ್ಕಾಗಿರುವಂಥದ್ದು ಐರನ್ ಅಥವಾ ಶೀಲ್ಡ್ ಮಾಡಿರ್ತಾರೆ. ಅದೇನು ಮಾಡುತ್ತೆ ಅಂದರೆ ಏನು ಬರುತ್ತಲ್ಲ ಹೊರಗಡೆ ಬಂದರೆ ಬೊಂಬಾಟ್ ಮಾಡಿ ವಾಪಸ್ ಅದಕ್ಕೆ ಕಳಿಸುತ್ತೆ. ಯಾಕೆಂದರೆ ಅದು ತುಂಬ ಹೀಟ್ ಆಗಿರುತ್ತೆ, ಬಿಕಾಸ್ ಲಾಟ್ ಆಫ್ ಎನರ್ಜಿ ಇಸ್ ಲಿಬರೇಟೆಡ್. ಅದನ್ನು ಕೂಲ್ ಮಾಡಿ ಅದು ವಾಪಸ್ನ ನಾವು ಕಳಿಸ್ತಾ ಹೋಗ್ತೀವಿ. ಇದು ಒಂದು ಟೈಪ್ ಆಫ್ ಥರ್ಮಲ್ ಶೀಲ್ಡಿಂಗ್. ಎರಡನೇದು ಬಯಾಲಜಿಕಲ್ ಶೀಲ್ಡಿಂಗ್ ಮಾಡ್ತಾರೆ, ಪ್ರೊವೈಡೆಡ್ ಟು ದಿ ಪೀಪಲ್ ಫ್ರಮ್ ದಿ ರೇಡಿಯೇಷನ್ ಡ್ಯಾಮೇಜ್. ಇಟ್ ಕನ್ಸಿಸ್ಟ್ ಆಫ್ ಮೆನಿ ಸೆಂಟಿಮೀಟರ್ಸ್ ಆಫ್ ಹೈ ಡೆನ್ಸಿಟಿ ಕಾಂಕ್ರೀಟ್ ಇರುತ್ತೆ. ಇಟ್ ಸರೌಂಡ್ಸ್ ದ ಥರ್ಮಲ್ ಶೀಲ್ಡ್ ಇರುತ್ತೆ. ಥರ್ಮಲ್ ಶೀಲ್ಡ್ ಆದಮೇಲೆ ಕಾಂಕ್ರೀಟ್ನೆಲ್ಲ ಹಾಕಿ ಮಾಡ್ತಾರೆ. ಸೊ ಹೊರಗಡೆ ಏನು ಮಾಡ್ತಾರೆ, ಕಂಪ್ಯೂಟರೈಸ್ಡ್ ಆಗಿ ಅದನ್ನು ಆಪರೇಟ್ನ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ರಿಯಾಕ್ಟರ್ ಯಾಕೆ ಬೇಕು? ರಿಯಾಕ್ಟರ್ ಏನು ಮಾಡುತ್ತೆ ಅಂದರೆ ನ್ಯೂಕ್ಲಿಯರ್ ಫೋರ್ಸಸ್ನ ಅಥವಾ ನ್ಯೂಕ್ಲಿಯರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆ ಆಪರೇಟರ್ಸ್ಗೆ, ಆ ಡಿವೈಸ್ಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಆಫ್ ದಿ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ. ಈಚ್ ಪಾರ್ಟ್ ಆಫ್ ದಿ ನ್ಯೂಕ್ಲಿಯರ್ ರಿಯಾಕ್ಟರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ದಿ ಕನ್ವರ್ಷನ್. ಸೊ ಅದನ್ನು ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.